ನಾಳೆಯಿಂದ ಟೋಲ್ ಪ್ಲಾಜಾಗಳಲ್ಲಿ ನಗದು ಪಾವತಿ ರದ್ದಾಗಲಿದೆ. ಇನ್ಮೇಲೆ ರಾಷ್ಟ್ರೀಯ ಟೋಲ್ ಪ್ಲಾಜಾದಲ್ಲಿ ಯಾವುದೇ ರೀತಿಯಾದಂತಹ ಕ್ಯಾಶ್ಗೆ ಅವಕಾಶ ಇರೋದಿಲ್ಲ. ರಾಷ್ಟ್ರೀಯ ಟೋಲ್ ಪ್ಲಾಜಾದಲ್ಲಿ ಫಾಸ್ಟ್ ಟ್ಯಾಗ್ ಕಡ್ಡಾಯಗೊಳಿಸಲಾಗಿದೆ. ಫಾಸ್ಟ್ ಟ್ಯಾಗ್ ಇಲ್ಲ ಅಂತ ಹೇಳಿದ್ರೆ ನೀವು UPI ಪೇಮೆಂಟ್ ಅನ್ನ ಕೂಡ ಮಾಡೋದಕ್ಕೆ ಅವಕಾಶ ಇದೆ. ಆದ್ರೆ UPI ಪೇಮೆಂಟ್ ಮಾಡಿದ್ರೆ 20% ಹೆಚ್ಚುವರಿ ಕಡಿತವನ್ನ ಮಾಡಲಾಗುತ್ತೆ. ರಾಜ್ಯ ಟ್ರಾವೆಲ್ಸ್ ಆಪರೇಟರ್ಸ್ ಅಸೋಸಿಯೇಷನ್ ಇದಕ್ಕೆ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇದೆ. ಫಾಸ್ಟ್ ಟ್ಯಾಗ್ ರೀಚಾರ್ಜ್ ಮರೆತವರು ಏನ್ ಮಾಡಬೇಕು ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದೆ. ನಗದು ಪಾವತಿ ರದ್ದಿಗೆ ಖಂಡನೆಯನ್ನ ವ್ಯಕ್ತಪಡಿಸಿದೆ. ಜೊತೆಗೆ ಈ ನಿಯಮದಲ್ಲಿ ಸಡಿಲಿಕೆಗೆ ಆಗ್ರಹವನ್ನ ಮಾಡಿದೆ. ನೋಡಿ, ಇವಾಗ ಏನೋ ಕೇಂದ್ರ ಸರ್ಕಾರ ಕಳೆದ 4-5 ವರ್ಷಗಳಿಂದ ಮಾಡಿದೆ. ಫಾಸ್ಟ್ ಟ್ಯಾಗ್ ಸಿಸ್ಟಮ್ ಕಂಪಲ್ಸರಿ 3 ವರ್ಷಗಳಿಂದ ಕಂಪಲ್ಸರಿ ಆಗಿ ಫಾಸ್ಟ್ ಟ್ಯಾಗ್ ಮುಖಾಂತರದ ಇರೋದ್ರಿಂದ ಆಗ್ಬಿಟ್ಟು ಸಾಮಾನ್ಯವಾಗಿ ಎಲ್ಲರೂ ಫಾಸ್ಟ್ ಟ್ಯಾಗನ್ನು ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಅದೇ ಥರನೇ ಕೆಲವೊಂದು ಟೋಲ್ ಪ್ಲಾಜಾಗಳಲ್ಲಿ ಇವಾಗಿನ ಹೊಸ ಲೇಟೆಸ್ಟ್ ನ್ಯಾಷನಲ್ ಹೈವೇಗಳು ಕಾಂಟ್ರಾಕ್ಟ್ ತಗೊಂಡಂಥ ಹೈವೇಗಳಲ್ಲಿ ಬೇಕಾದಷ್ಟು ಟೋಲ್ ಪ್ಲಾಜಾಗಳನ್ನು ಇಟ್ಕೊಂಡಿದ್ದಾರೆ. ಕೆಲವು ಕಡೆ ಏನು ಮಾಡಿದ್ದಾರೆ, ವಾಹನಗಳು ಜಾಸ್ತಿ ಬರ್ತಾ ಇರ್ತವೆ, ವೀಕೆಂಡಲ್ಲಿ ಜಾಸ್ತಿ ವಾಹನಗಳಿರುತ್ತೆ, ವಾರದ ಮಧ್ಯದಲ್ಲಿ ವಾಹನಗಳು ಕಡಿಮೆ ಇರುತ್ತೆ. ಅದರಿಂದ ಟೋಲ್ ಪ್ಲಾಜಾದಲ್ಲಿ ನೋಡಲಿಕ್ಕೆ ನಮಗೆ 8 ಟೋಲ್ ಪ್ಲಾಜಾಗಳಿದ್ರೂ ಕೂಡ 4 ಟೋಲ್ ಪ್ಲಾಜಾದಲ್ಲಿ ಮಾತ್ರ ಓಪನ್ ಇಟ್ಟಿರ್ತಾರೆ. ಇಂಥ ಸಂದರ್ಭಗಳಲ್ಲಿ ವಾರಾಂತ್ಯದಲ್ಲಿ ವಾಹನಗಳು ಜಾಮ್ ಆಗುವಂಥ ಇದು ಇರುತ್ತೆ. ಅದೇ ಥರನೇ ಕೆಲವೊಂದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಟೋಲ್ ನಮ್ಮ ಫಾಸ್ಟ್ ಟ್ಯಾಗ್ ವರ್ಕಿಂಗ್ ಆಗದೇ ಇದ್ದಂಥ ಸಂದರ್ಭದಲ್ಲಿ ತುಂಬ ಇಂಥ ಟೈಮಲ್ಲಿ ಕಿರಿಕಿರಿ ಉಂಟು ಮಾಡುತ್ತೆ. ಯಾಕಂದರೆ ಮುಂದ್ಗಡೆ ಇರುವ ವಾಹನದಲ್ಲಿ ಫಾಸ್ಟ್ ಟ್ಯಾಗ್ ವರ್ಕ್ ಆಗಲಿಲ್ಲ ಅಂದರೆ ಸಾಧಾರಣ ಒಂದು 500 ಮೀಟರ್ ಡಿಸ್ಟೆನ್ಸ್ವರೆಗೆ ವೆಹಿಕಲ್ ನಿಂತ್ಕೊಳ್ಬೇಕಾಗತ್ತೆ. ಅಂಥ ಟೈಮಲ್ಲಿ ಮತ್ತೆ ಈ ಟೋಲ್ ಪ್ಲಾಜಾದಲ್ಲಿ ಇರುವವರಿಗೆ ಟ್ರೈನಿಂಗ್ ಇರೋದಿಲ್ಲ. ಕರ್ನಾಟಕದಲ್ಲಿ ತಗೊಂಡ್ಬಂದು ನಾರ್ತ್ ಇಂಡಿಯಾದವ್ರನ್ನ ಹಾಕ್ತಾರೆ, ನಾರ್ತಲ್ಲಿ ಹೋಗ್ಬಿಟ್ಟು ಕರ್ನಾಟಕದವ್ರನ್ನ ಮಲಯಾಳಿಗಳನ್ನು ಹಾಕ್ತಾರೆ. ಇದರಿಂದ ಆಗ್ಬಿಟ್ಟು ಲ್ಯಾಂಗ್ವೇಜ್ ಪ್ರಾಬ್ಲಮ್ ಆಗುತ್ತೆ. ಪ್ರತಿ ಟೋಲ್ ಪ್ಲಾಜಾಗಳಲ್ಲಿ ಕೂಡ ಗಲಾಟೆಗಳು ನಡೆಯೋದಕ್ಕೆ ಇದು ಹೆಚ್ಚಿನ ಒಂದು ಅವಕಾಶ ಕೊಟ್ಟಂಗಾಗುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.